ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸುಜಾತ ಕಿಚನ್ಗೆ ಸ್ವಾಗತ. ಸುಸ್ವಾಗತ ಕೋರ್ತಾ ಇದ್ದೀನಿ, ನಿಮ್ಮ ಸುಜಾತ. ಇವತ್ತು ನಾನು ಒಂದು ಅವರೆಕಾಳು ಹಿಸ್ಕಿದ ಬೇಳೆ ಸಾರು ಮಾಡಿ ತೋರಿಸ್ತಾ ಇದ್ದೆ ನೋಡಿ. ಇದಕ್ಕೆ ಬೇಕಾಗುವ ಪದಾರ್ಥ ಎಲ್ಲ ಇಟ್ಟಿದ್ದೀನಿ, ಎಲ್ಲ ಸ್ವಲ್ಪ ನೋಡ್ಕೊಳ್ಳಿ ಏನೇನು ಬೇಕಂತ. ಈಗ ಮೊದಲಿಗೆ ಒಂದು ಕಡಾಯಿ ಇಟ್ಟಿದ್ದೀನಿ, ಬಿಸಿಯಾಗಿದೆ. ಕಡಾಯಿ ಬಿಸಿ ಒಂದೆರಡು ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ತೀನಿ. ಹಾಗೆ ಒಂದು 2 ದಪ್ಪ ಈರುಳ್ಳಿ ಹಚ್ಚಿ ಇಟ್ಕೊಂಡಿದ್ದೆ. ಈರುಳ್ಳಿನ ಸ್ವಲ್ಪ ಸಣ್ಣ ಉರಿಯಲ್ಲಿ ಬಾಡಿಸ್ಬೇಕು. ನಂತರ ಒಂದು ದೊಡ್ಡ ಟೊಮೆಟೊ ಹಚ್ಚಿ ಇಟ್ಕೊಂಡಿದ್ದೀನಿ. ಮತ್ತು ಹುಣಸೆಹಣ್ಣು ಹಾಕ್ತೀನಿ, ಇದೇ ಹುಳಿ ಸಾಕಾಗಲ್ಲ. ಹಾಗೆ ಇದೆಲ್ಲ ಸ್ವಲ್ಪ ಫ್ರೈ ಆದ ತಕ್ಷಣ ಇವಾಗ ನಿಧಾನ ಸಣ್ಣ ಉರಿಯಲ್ಲಿ ಫ್ರೈ ಮಾಡಬೇಕು. ಯಾಕಂದರೆ ಹಸಿ ವಾಸನೆ ಈರುಳ್ಳಿದು ಟೊಮೆಟೊದು ಹೋದರೆ ಇನ್ನೂ ಚೆನ್ನಾಗಿರುತ್ತಲ್ವ. ಬೇರೆ ಐಟಮೆಲ್ಲ ಹಸಿನೇ ಹಾಕ್ತೀನಿ, ಇದು ಮಾತ್ರ ಸ್ವಲ್ಪ ಫ್ರೈ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಫ್ಲೇಮ್ ಆಫ್ ಮಾಡಿಬಿಟ್ಟು ಹಾಗೆ ಇಲ್ಲಿಂದನೇ ಹಾಕ್ತೀನಿ ಒಂದೊಂದಾಗಿ. ಎಲ್ಲ ಶುಂಠಿ ಚಿಕ್ಕದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ. ಆ ಶುಂಠಿ, ಒಂದು 5-6 ಎಸಳು ಬೆಳ್ಳುಳ್ಳಿನ ನೀಟಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ತುಂಬ ಚೆನ್ನಾಗಿರುತ್ತೆ. ಇದು ಹಿಸ್ಕಿ ಬೇಳೆ ಮಾಡಿದರೆ ಮುದ್ದೆಗೆ ಮತ್ತು ದೋಸೆಗೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಆಮೇಲೆ ಒಂಚೂರು 4 ಎಸಳು ಲವಂಗ, ಒಂಚೂರು ಚಕ್ಕೆ. ಲವಂಗ ಬೇಕಾದರೆ ಸ್ಕಿಪ್ ಮಾಡ್ಬೋದು, ಒಬ್ಬೊಬ್ಬರಿಗೆ ಸ್ಮೆಲ್ ಆಗಲ್ಲ. ಇಷ್ಟನ್ನು ಹಾಕಿದ್ದೀನಿ. ಈಗ ಆಫ್ ಮಾಡಿದ್ದೀನಿ ಆಲ್ರೆಡಿ. ಇದು ಗಸಗಸೆ, 1-2 ಸ್ಪೂನ್ ಗಸಗಸೆ ತಗೊಂಡಿದ್ದೀನಿ. ಅದು ಕಡಾಯಿ ಬಿಸಿ ಇರೋದರಿಂದ ಹಾಗೆ ಸ್ವಲ್ಪ ಹೊತ್ತು ಒಲೆ ಮೇಲೆ ಇಟ್ಬಿಡ್ತೀನಿ. ಇದು ಹಾಕಿದ್ದೆ. ನೀವು ಒಂದು ಸರ್ತಿ ಮಾಡಿ ನೋಡಿ ಫ್ರೆಂಡ್ಸ್. ನೀವು ಯಾವ ಥರ ಮಾಡ್ತೀರೋ ಗೊತ್ತಿಲ್ಲ, ನಾನು ಈ ಥರ ಮಾಡ್ತಾಯಿದ್ದೀನಿ. ಆಮೇಲೆ 1 ಕಪ್ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ತುರಿ ಸ್ವಲ್ಪ ಬೇಕಾಗುತ್ತೆ ಜಾಸ್ತಿ. ಹುರುಗಡ್ಲೆ ಒಂದು 2 ಚಮಚ. ಆಮೇಲೆ ಹಸಿಮೆಣಸಿನ್ಕಾಯಿ 1 ಹಿಡಿ ಇದು ಕೊತ್ತಂಬರಿ ಸೊಪ್ಪು 1 ಹಿಡಿ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ, ಫ್ರೆಶ್ ಆಗಿತ್ತು. ಇದೆಲ್ಲ ಹಾಕಿಬಿಟ್ಟು ಆಮೇಲೆ ನಮ್ಮ ಮನೆಯಲ್ಲೇ ಧನಿಯಾ ಪುಡಿ, ಸಾಂಬಾರು ಪುಡಿ ರೆಡಿ ಮಾಡಿದ್ದೀನಲ್ಲ, ಅದು ಹಾಕಿ ಒಂದು ಅಡಿಕೆ ಗಾತ್ರದ ಹುಣಸೆಹಣ್ಣು, ಚಿಕ್ಕ ಅಡಿಕೆ ಗಾತ್ರದ್ದು, ತುಂಬ ಜಾಸ್ತಿ ಹಾಕಬಾರ್ದು. ಇಷ್ಟು ಹಾಕಿ ಎಲ್ಲ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಇದು ತಣ್ಣಗಾಗಿದೆ ಹಾಲು ನೋಡಿ. ಈಗ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಬೇಕು ಫ್ರೆಂಡ್ಸ್. ಎಷ್ಟು ನೀವು ನುಣ್ಣಗೆ ರುಬ್ತೀರೋ ಅಷ್ಟು ಚೆನ್ನಾಗಿರುತ್ತೆ, ಹೊಂದ್ಕೊಳ್ಳುತ್ತೆ. ಒಬ್ಬೊಬ್ರು ಏನು ಮಾಡ್ತಾರೆ, ಇದು ಬೇಯಿಸಿದ ಕಾಳು ಹಾಕ್ತಾರೆ. ನಾನು ಅದಕ್ಕೋಸ್ಕರ ಸ್ವಲ್ಪ ಹುರಿಗಡಲೆ ಹಾಕಿದ್ದೀನಿ. ಒಟ್ಟಾರೆಯಿಂದ ತುಂಬ ಚೆನ್ನಾಗಿರುತ್ತೆ. ಒಂದು ಸರ್ತಿ ಮಾಡಿ ನೋಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ನನ್ನ ವೀಡಿಯೋಗೊಂದು ಕಮೆಂಟ್ ಹಾಕಿ ಹೇಗಾಗಿದೆ ಅಂತ. ಈಗ ಕುಕ್ಕರ್ ಒಲೆ ಮೇಲೆ ಇಟ್ಕೊಂಡೆ, ಕುಕ್ಕರ್ ಬಿಸಿ ಆಯಿತು. ಅದಕ್ಕೆ 1-2 ಸ್ಪೂನು, ಚಿಕ್ಕ ಸ್ಪೂನಲ್ಲಿ 2 ಹಾಕಿದ್ದೀನಿ ಕೊಬ್ಬರಿ ಎಣ್ಣೆ. ಎಣ್ಣೆ ಬಿಸಿ ಆಗ್ತಾ ಇದೆ. ಇದಕ್ಕೆ ಮತ್ತೆ ನೀನು ಜಾಸ್ತಿ ಏನು ಬೇಡ, ಸಿಂಪಲಿಗೂ ಸಾಸಿವೆ ಹಾಕೋದು. ಒಂದು ಅರ್ಧ ಸ್ಪೂನ್ ಚಟಪಿಟ ಅಂತ ಇದೆ ಸಾಸಿವೆ, ಗಮ್ ಅಂತ ಸ್ಮೆಲ್ ಬರ್ತಾಯಿದೆ. ಹಾಗೆ ಎಷ್ಟು ಕರಿಬೇವಿನ ಹೆಸರು ಹಾಕೋದು. ಹೀಗೆ ಸಣ್ಣ ಉರಿಯಲ್ಲಿ ಇದನ್ನು ಸ್ವಲ್ಪ ಬಾಡಿಸ್ಕೊಂಡು ಆ ಮಸಾಲೆ ರುಬ್ಬಿ ಇಟ್ಕೊಂಡಿದ್ದೀನಲ್ಲ, ಅದನ್ನೇ ಇದಕ್ಕೆ ಹಾಕ್ಬಿಡ್ತೀನಿ ಫ್ರೆಂಡ್ಸ್. ಮಸಾಲನೂ ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ನೋಡಿ ಎಷ್ಟು ನೈಸಾಗಿ ರುಬ್ಬಿದ್ದೀನಿ, ತುಂಬ ಚೆನ್ನಾಗಿತ್ತು. ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಹಾಕಿದ್ದಕ್ಕೆ ಗಮ್ಮಂತ ಸ್ಮೆಲ್ ಬರ್ತಾಯಿತ್ತು. ಹಸಿಮೆಣ್ಸಿನ್ಕಾಯಿ ಏನೂ ಹಾಕಲ್ಲ, ನಾವು ಮನೆಯಲ್ಲೇ ಮಾಡಿದ ಧನಿಯಾ ಜೀರಿಗೆ ಎಲ್ಲ ಹಾಕಿ ಸಾಂಬಾರು ಪುಡಿ ಮಾಡಿ ಇಟ್ಕೊತೀನಿ, ಅದನ್ನೇ ಹಾಕಿದ್ದೆ. ಚೆನ್ನಾಗಿ ಕುದೀತಾ ಇದೆ.
ನಂದು ಅಡಿಗೆದು ಸುಜಾತ ಕಿಚನ್ಸ್ದು ಲಿಂಕು ನಾನು ಒಂದೊಂದು ಶೇರ್ ಮಾಡ್ತೀನಿ, ಆವಾಗ ನೋಡ್ಕೊಳ್ಳಿ. ಈಗ ಎಷ್ಟಕ್ಕೆ ಹದ ಬೇಕು ಅಷ್ಟು ನೀರು ಹಾಕ್ತೀನಿ ಫ್ರೆಂಡ್ಸ್. ತುಂಬ ಗಟ್ಟಿನೂ ಆಗಬಾರ್ದು, ಆಮೇಲೆ ಕುಕ್ಕರ್ ಮುಚ್ಚಿ ಸಿಟಿ ಹಾಕಬೇಕಲ್ವ. ಹಾಗಾಗಿ ಇದು ಬಿಡಿಸಿ ಇಟ್ಕೊಂಡಿರೋ ಅವರೆಕಾಳು ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಹಾಗೆ ಇದು ಹಾಕಿಬಿಟ್ಟೆ. ಹಾಕಿ ಆಮೇಲೆ ಒಂದೇ ಒಂದು ಆಲೂಗಡ್ಡೆ ಚಿಕ್ಕದಾಗಿ ಹಚ್ಚಿ ಇಟ್ಕೊಂಡಿದ್ದೆ, ಅದನ್ನು ಇದ್ರ ಜೊತೆಗೆ ಹಾಕ್ಬಿಡ್ತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಬೇಕಂದರೆ ಹಾಕ್ಬೋದು. ಹುಣಸೆ ಹಣ್ಣೆಲ್ಲ ಹಾಕಿದ್ದೀನಿ, ಬೆಲ್ಲ ಚೂರು ಬೆಲ್ಲ, ಅದು ಸ್ವಲ್ಪ ಟೇಸ್ಟ್ ಆಗಿರುತ್ತೆ ಅಂತ ಒಬ್ಬರು ಇಷ್ಟ ಆಗಲ್ಲ. ನಾವು ಹುಳಿಗಳಿಗೆಲ್ಲ ಒಂದು ಚೂರು ಹಾಕ್ತೀವಿ ಹುಳಿ ಮಾಡುವಾಗ. ಆಯಿತು ನೋಡಿ, ತುಂಬ ಚೆನ್ನಾಗಿ ನೋಡೋಕ್ಕೂ ಚೆನ್ನಾಗಿದೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇವಾಗ ಹಾಗೆ ಸಣ್ಣ ಉರಿಯಲ್ಲಿ ಸ್ವಲ್ಪ ಇದು ಮಾಡಿಬಿಟ್ಟು ಕುಕ್ಕರ್ ಮುಚ್ತೀನಿ. ಕುಕ್ಕರು ಮುಚ್ಚಿ ಎರಡು ಸಿಟಿ ಹಾಕಿದರೆ ಸಾಕು. ಆಮೇಲೆ ಹಾಗೆ ಓಪನ್ ಮಾಡೋದು, ಮುದ್ದೆನೋ ದೋಸೆನೋ ಏನೋ ಹಾಕ್ಕೊಂಡು ತಿನ್ನೋದು ಫ್ರೆಂಡ್ಸ್. ನಿಮಗಿಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ಸ್ ಮಾಡಿ. ಇನ್ನೂ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಇಷ್ಟೊತ್ತು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗ್ತೀನಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ.